ಒಂದು ಸಂದರ್ಭದಲ್ಲಿ ನಾವು ಎಷ್ಟು ಚೆನ್ನಾಗಿ ನಾವು ನಮ್ಮ ವಿದ್ಯಾಭ್ಯಾಸವನ್ನು ಮಾಡ್ತೀವಿ, ನಾವು ಎಷ್ಟು ಸಂಸ್ಕಾರವಂತರಾಗಿರ್ತೀವಿ, ನಾವು ಇಲ್ಲಿ ಎಷ್ಟು ಕಲಿತೀವಿ ಅನ್ನೋದು ಮುಂದಿನ ಜೀವನಕ್ಕೆ ಒಂದು ಇದು ಬುನಾದಿ ಆಗಿರುತ್ತೆ. ಆದ್ರೆ ಬಹಳಷ್ಟು ಜನ ಏನ್ ಮಾಡ್ತೀವಿ ನಾವು, ಅಯ್ಯೋ ಬಿಡು ನಮ್ಗೇನು ನಡೆಯುತ್ತೆ, ಏನೋ ಒಂದು ಪಾಸ್ ಮಾಡಿದ್ರಾಯ್ತು, ಒಂದು ಡಿಗ್ರಿ ತಗೊಂಡ್ರಾಯ್ತು, ಏನೋ ಒಂದು ಮಾರ್ಕ್ಸ್ ತಗೊಂಡ್ರಾಯ್ತು, ಎಲ್ಲರನ್ನು ಓದಿದ ತಕ್ಷಣನೇ ಎಲ್ಲರೂ ಕೆಲಸ ಸಿಕ್ಬಿಡುತ್ತಾ, ಈ ರೀತಿಯಾಗಿ ನಾವು ಅಸಡ್ಡಿ ಜೀವನ ಮಾಡೋದ್ರಿಂದ ಮುಂದೆ ನಾವು ಬಹಳಷ್ಟು ಅದಕ್ಕೆ ತಲೆಯನ್ನು ಕೊಡಬೇಕಾಗ್ತದೆ. ಯಾವತ್ತೂ ನಾವು ಏನೇ ಮಾಡಿದ್ರು ಕೂಡ ಕಷ್ಟಪಟ್ಟು ಓದ್ಬೇಕಾಗಿಲ್ಲ, ಎಲ್ಲವನ್ನು ಇಷ್ಟಪಟ್ಟು ನಾವು ಓದ್ಬೇಕಾಗ್ತದೆ. ಯಾಕೆಂದ್ರೆ ನಾವೆಲ್ಲ ಅನ್ಕೊಂಡಿರ್ತೀವಿ ಅಯ್ಯೋ ತುಂಬಾ ಕಷ್ಟ ಅಂತ. ನಿಮ್ಮ ಮಕ್ಕಳು ಎಲ್ಲರೂ ಅಷ್ಟೇ, ಯಾವುದು ಕಷ್ಟ ಅಲ್ಲ, ಅದನ್ನು ಚೆನ್ನಾಗಿ ಇಷ್ಟವಾಗಿ ಓದಿದಾಗ ಮಾತ್ರ ಅದು ನಮ್ಗೆ ಮೆದುಳಿಗೆ ಬರ್ತದೆ. ಅದು ಮುಂದೆ ನಮ್ಮ ಮಕ್ಕಳ ದಿನಾಚರಣಾ ಕಾರ್ಯಕ್ರಮವನ್ನು ಈ ಸುಂದರ ಸಂಜೆಯ ಸಭೆಯಲ್ಲಿ ನಾವು ಪ್ರಾರಂಭಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸಲು ಮಹಾಪೂಜ್ಯರು ಈ ಒಂದು ಸಭೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಪರಮ ಪೂಜ್ಯರಿಗೆ ನಿಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ನಾನು ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಇವತ್ತು ದೊಡ್ಡಣ್ಣನವರ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದಾರೆ. ಹಿರಿಯ ಚಲನಚಿತ್ರ ನಟರು, ಅವರಿಗೆ ನಾನು ಶ್ರೀ ಕ್ಷೇತ್ರದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಖ್ಯಾತ ಉದ್ಯಮಿಗಳಾದಂತಹ ಸುರೇಶ್ ಬಾಬುರವರು ಚಿತ್ರದುರ್ಗ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ಅವರಿಗೆ ನಾನು ಹೃದಯಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ, ಮತ್ತೆ ಅವರ ಎಲ್ಲ ಕುಟುಂಬದವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ, ಅವರ ತಾಯಿಯವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ, ಮತ್ತೆ ಅವರೆಲ್ಲ ಕುಟುಂಬ ವರ್ಗದವರು ಭಾಗಿಗಳಾಗಿದ್ದಾರೆ. ಅವರೆಲ್ಲರಿಗೂ ನಾನು ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಟಿ ವಾಸವರವರು, ಟ್ರಸ್ಟಿಗಳು, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಟ್ರಸ್ಟ್ ಬೆಂಗಳೂರು, ಇವರು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ಅವರಿಗೆ ನಾನು ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ವಿಶೇಷವಾಗಿ ಚಲನಚಿತ್ರ ನಿರ್ಮಾಪಕರಾದಂತಹ ಚಿನ್ನೇಗೌಡರವರು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ಅವರಿಗೆ ನಾನು ಶ್ರೀ ಕ್ಷೇತ್ರದ ಪರವಾಗಿ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಗೋನಿ ಫಕೀರಪ್ಪನವರು, ನಿವೃತ್ತ ಸಹಾಯಕ ಔಷಧಿ ನಿಯಂತ್ರಕರು, ಕೇಂದ್ರ ಇನ್ನು ಉಳಿದಂತಹ ಕನ್ನಡಕಗಳನ್ನು ಆಯಾಯ ಶಾಲೆಗಳಲ್ಲಿ ತಮ್ಮ ಶಿಕ್ಷಕರುಗಳು ವಿತರಣೆ ಮಾಡ್ತಾರೆ. ಅಲ್ಲಿ ಕನ್ನಡಕಗಳನ್ನು ಪಡೆದುಕೊಂಡು ಪ್ರತಿಯೊಬ್ಬರು ಕನ್ನಡಕವನ್ನು ಏನು ಮಾಡಬೇಕು, ಹಾಕೋಬೇಕು. ಹೌದಲ್ವಾ?
ಪತ್ರಗಳನ್ನ ಹಾಕೊಳ್ಬೇಕೆಲ್ಲವೇ. ಸನ್ಮಾನ್ಯ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರು ದಯಮಾಡಿ ವೇದಿಕೆಗೆ ಬರಬೇಕು. ನಿಮ್ಮ ಶಾಲೆಗಳ ಕರ್ನಾಟಕವನ್ನ ಕೊಡ್ತಾ ಇದ್ದೀವಿ. ದಯಮಾಡಿ ಈ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರು ಇಲ್ಲಿಗೆ ವೇದಿಕೆ ಮೇಲೆ ಬರ್ಬೇಕು ಸರ್. ಕೇಕ್ ನೋಡೋದು ಎಷ್ಟು ದೊಡ್ಡದು, ಕೇಕ್ ನೋಡೋದು ಎಷ್ಟು ದೊಡ್ಡದು. 5 kg 10 kg ಅದ, 10 kg ಭಾಳ ಅದೇನು ಅಡಾಲೆ ಭಾಳ ಅದು, ಹಿಂಗೆ ಭಾಳ ಅದು. ತಿಂಡಿ ಬರಕತ್ತ ಹುಟ್ಟುಹಬ್ಬದ ಶುಭಾಶಯ. ಮಾಡಲಿಲ್ಲ ಮಾಡಿದ್ರ ಸುಮ್ಮನೆ ಅಷ್ಟೇನೋ ಅವ್ರೆ ನೀನು ಕಟ್ ಮಾಡೋದು. ಈಗ ಶೇಖರ್ ಬಾಬು ಅವರ ವತಿಯಿಂದ ದೊಡ್ಡಣ್ಣನವರಿಗೆ ಒಂದು ಮಾಲಾರ್ಪಣೆ, ಕೃತಜ್ಞತಾ ಮಾಲಾರ್ಪಣೆಯನ್ನು ಅರ್ಪಿಸ್ತಾ ಇದ್ದಾರೆ. ದಯಮಾಡಿ ಈಗ ಆ ಕಾರ್ಯಕ್ರಮ ಆಗಬೇಕು. ಸಣ್ಣ ಮಕ್ಕಳು ಕೊಡಿ, ಅಲ್ಲಿ ಕೊಟ್ಬಿಡೋದು. ಯಪ್ಪ ಹಾರ ನೋಡೋಣ ಅಂತ ದೊಡ್ಡಣ್ಣನವರಿಗೆ ಮಾಲಾರ್ಪಣೆ. ಮುಂದಿನ ಕಾರ್ಯಕ್ರಮ ನಾಲಿಗೆ ಬೇನೆ ಈಗ ಆಯ್ತು, ಮುಟ್ಸೋದು ತೆಗಿತಾರೆ ಕೊಳ್ಳಾಕ. ಅದ್ರಾಗೆ ಇಬ್ಬರು ಹೋಗ್ಸ ಧನ್ಯವಾದಗಳು. ದಯಮಾಡಿ ಎಲ್ಲ ಕೊಡ್ತೀವಿ. ಈಗ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿರ್ತಕ್ಕಂಥ ಶ್ರೀಯುತ ಹಿರಿಯ ಚಲನಚಿತ್ರ ನಟರಾದಂತಹ ದೊಡ್ಡಣ್ಣನವರು ಇದನ್ನು ಮಾತಾಡಬೇಕು ಅಂತ ಹೇಳಿ ಅವರಿಗೆ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಶ್ರೀಯುತಿ ದೊಡ್ಡಣ್ಣನವರು ತ್ರಿಮೂರ್ತಿಗಳಿಗಿಂತ ಯಾರಾದರೂ ದೊಡ್ಡವರಿದ್ದರೆ ಅದು ಮಾತ್ರ ಸ್ಪಷ್ಟವಾಗಿ
ನೀವೆಲ್ಲ ತಿಳ್ಕೋಬೇಕು. ಗುರು ಓಡಾಡುವ ಜಾಗದಲ್ಲಿ ಅಂದ್ರೆ ಈ ಪುಣ್ಯ ದೇವದಲ್ಲಿ, ಯಾಕೆ ಅಂದ್ರೆ ಇದು ಪರಮ ಪಾವನ ಭೂಮಿ, ನಡೆದಾಡುವ ದೇವರು, ತ್ರಿವಿಧ ದಾಸೋಹಿ ಶಿವಕುಮಾರ ನಡೆಯಿಟ್ಟ ಜಾಗ. ಇಲ್ಲಿ ಭೂತ ಪ್ರೇತ ಪಿಶಾಚಿ ಡಾಕಿನಿ ಯಾರು ಬರಲ್ಲ. ಹಂಗಾಗಿ ನಿಮಗೆ ನಾನು ಒಂದೇ ಒಂದು 2 ರತ್ನಗಳ ಬಗ್ಗೆ ಮಾತಾಡಿ ನಾನು ನನ್ನ ಮಾತಿಗೆ ವಿರಾಮ ಹಾಕ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ಒಂದು ರತ್ನ, ಕರ್ನಾಟಕದ ಒಂದು ರತ್ನ ಏನಿತ್ತು, ನನ್ನ ಮಕ್ಕಳು ಹಚ್ಕೊಂಡಿರ್ತಾರೆ, ನೀನು ಕಾರ್ಯಕ್ರಮ 6 ಗಂಟೆ ಶುರು ಮಾಡಿ 7:15ಗೆ ಮುಗಿಸ್ಬೇಕು, ಅವರೆಲ್ಲರೂ ಊಟಕ್ಕೆ ಹೋಗ್ಬೇಕು, ಬೆಳಗ್ಗೆ ಊಟಕ್ಕೆ ಹೋಗಿರ್ತಾರೆ, ಬೆಳಿಗ್ಗೆ ಊಟ ಮಾಡಿ ಶಾಲೆಗೆ ಹೋಗಿರ್ತಾರೆ, ಮಕ್ಕಳು ಮಧ್ಯೆ ಏನು ತಿಂದಿರಲ್ಲ, 7:30 ಗಂಟೆಗೆ ಅವರು ಮತ್ತೆ ಪ್ರಸಾದಕ್ಕೆ ಹೋಗ್ಬೇಕು ಅನ್ನೋ ಮಾತನ್ನ ಯಾರು ಹೇಳಿದ್ರು ಅಂದ್ರೆ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಹೇಳಿದರು. ಅವರ ಬಾಬಾಗಳಲ್ಲಿ ಭಕ್ತಿಪೂರ್ವಕವಾಗಿ ಪರಮಟ್ಟು 23 ವರ್ಷ ತುಂಬಿ 24ನೇ ವರ್ಷ ಈ ಮಠದ ಸೇವೆ ಮಾಡುವ ಭಾಗ್ಯವನ್ನು ಕೊಟ್ಟಿದ್ದಾರೆ. ನಿಮಗೆ ಗಮನಕ್ಕೆ ಗೊತ್ತಿರಲಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾವುದಾದರೂ ಜಾತಿಯನ್ನು ವಿಷವರ್ತುಲವಿಲ್ಲದೆ ಇರುವ ಏಕೈಕ ಜಾತ್ಯಾತೀತ ಮಠ ಯಾವುದಾದ್ರೂ ಇದ್ರೆ ಅದು ದೇವರಾಯ ಸಿದ್ಧಗಂಗೆ ಮಠ. ಅದು ಬಿಟ್ಟರೆ ಏನಿಲ್ಲ. ಬಸವನವರು ಅಷ್ಟೇ ಜಾತಿ ಇಲ್ಲ. ಸ್ಪಷ್ಟವಾಗಿ ಹೇಳ್ತಾರೆ, ಯಾಪಗೋಯಿಯ ಮಗ, ಮಾರ್ಕಂಡೆಯ ಮಾತಂಗಿಯ ಮಗ, ಮಂಡೂರಲ್ಲಿ ಕಪ್ಪೆಯ ಮಗಳು, ಶಿವಶರಣ ರಾವಣನ ತಾಯಿ ಕೈಕಸಿ, ರಾಕ್ಷಸ ಕುಲದಾಕೆ, ಕೌಂಡಿನ್ಯ ಕರ್ಮಾರ, ಭೂಮಿಸುತೆ ಸೀತೆ, ಅವನ ತಂದೆ ಜನಕ ಮಹಾರಾಜ ಒಕ್ಕಲಿಗ, ಸಾಕ್ಷಾತ್ ಅಗಸ್ತ್ಯ ಕಬ್ಬಿಲ, ಪುಲವನ ಅರಸಗಿರಿಗೋ ಪುಲವನ ಅರಸಗಿರಿ, ಪುಲವನ ಅರಸಿ ಮುನ್ನೀನಾದಿರಿಗೋ. ಬಸವಣ್ಣಂತ ಮಹಾನುಭಾವ ಹೇಳೋ ಮಾತು. ಇನ್ನೊಂದು ರತ್ನದ ಬಗ್ಗೆ ಹೇಳಬೇಕು. ನೀವಿಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ತ್ರಿವಿಧ ದಾಸೋಹದಲ್ಲಿ ನೀವೆಲ್ಲ ಬರ್ತಾ ಇದ್ದೀರಾ, ಬದುಕ್ತಾ ಇದ್ದೀರಾ, ಜ್ಞಾನಾರ್ಜನೆ ಮಾಡಿಕೊಡ್ತಾ ಇದ್ದೀರಾ. ನಿಮ್ಗೆಲ್ಲರೂ ಒಳ್ಳೆಯದಾಗಿ. ನೀವೇನಾದರೂ ಗುರು ಸೇವೆನ, ಗುರುವಿನ ಋಣ ತೀರಿಸಬೇಕು ಅನ್ನೋ ಆಸೆ, ಛಲ, ನಂಬಿಕೆ ಏನಾದರೂ ನಿಮ್ಮಲ್ಲಿದ್ರೆ ಶಿವಕುಮಾರ ಸ್ವಾಮಿಗಳೆಲ್ಲ ನಿಮ್ಮ ತಾಯಿ ತಂದೆ ಜೊತೆಗೆ ನೆನೆಸ್ಕೋಬೇಕು. ಯಾವುದೇ ಒಳ್ಳೆ ಕೆಲಸ ಮಾಡಿದ್ರೆ ಅಷ್ಟೇ ನೀವು ಅವರಿಗೆ ಋಣ ತೀರಿಸುವಂಥದ್ದು ಅಂತ ಹೇಳ್ಬಿಡ್ತೀನಿ. ಇನ್ನೊಂದು ರಕ್ತದ ಬಗ್ಗೆ ಹೇಳ್ತೀನಿ ಅಂತಂದ್ರೆ, ಆ ರಕ್ತ ಬೇರೆ ಯಾರು ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು ಸುಮ್ಮನೆ ರಾಜ್ಕುಮಾರ್ ಆಗಲಿಲ್ಲ. ಹೋಲಿಕೆ ಮಾಡಿ ಅವತ್ತಿಂದ ಇವತ್ತು ಬೇಡರ ಕಣ್ಣಪ್ಪ ಚಿತ್ರದಿಂದ ಆಕಸ್ಮಿಕ ಚಿತ್ರದುರ್ಗ ಒಬ್ಬ ರಾಜ್ಕುಮಾರ್ ಅನ್ನೋರು ಹೆಂಗಿದ್ರು ಅಂತ. ಹೆಂಗಿದ್ರು ಅಂತಂದ್ರೆ, ಮನುಷ್ಯನಿಗೆ ಅಷ್ಟಮದಗಳು ಅಂತ ಇರ್ತವೆ. ಅಷ್ಟಮದಗಳು 8 ಮದಗಳಿರ್ತವೆ ಮನುಷ್ಯನಿಗೆ. ಧನಮದ, ಯೌವನ ಮದ, ಕೀರ್ತಿ ಮದ, ರಾಜ್ಯ ಮದ, ಇವೆಲ್ಲ ಮದಗಳಿದ್ರು. ಎಷ್ಟು ಇದ್ರು ಸಹಿತ ರಾಜ್ಕುಮಾರ್ ಅವ್ರನ್ನ ಬೆನ್ನು ಬಿಡುಗಡೆ ಬಂದರೂ ಸಹಿತ 50 ಅಡಿ ದೂರದಲ್ಲಿದ್ದಂತಹ ಏಕೈಕ ಮಹಾನುಭಾವ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರೇ. ಅದನ್ನ ಮರಿಬೇಡಿ ನೀವು. ಅವತ್ತೇನು ನಾನು ಶ್ರೀರಾಮಲ್ಲೂರು ಪುಟ್ಟಸ್ವಾಮಿಯ ಲಕ್ಷ್ಮಮ್ಮನವರ ಸುಪುತ್ರ ಅನ್ನೋದಿತ್ತು, ಅದೇ ಭಾವನೆ ಕೊನೆಯವರಿಗಿತ್ತು. ಅದಕ್ಕೆ ಅವರು ಕರ್ನಾಟಕದ ಜನಮಂಡಲದ ಹೃದಯ ಸಿಂಹಾಸನದಲ್ಲಿ ರಾಜ್ಕುಮಾರ್ಗಾಗಿ ಅವರು ಅನ್ನೋದನ್ನ ನೀವು ಅನ್ಕೊಂಡ್ರೆ ಸಾಕು ಅಂತ ನಾನು ಹೇಳ್ತೀನಿ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಇವತ್ತಿನ ಹುಡುಗರು ನೀವು ಬಹಳ ಜನ ಇದ್ದೀರಾ. ಎಷ್ಟು ಜನ ಸುಖವಾಗಿದ್ದೀರೋ, ಎಷ್ಟು ಜನ ಸುಖವಾಗಿರೋ ಗೊತ್ತಿಲ್ಲ. ಆದರೆ ನಿಮ್ಮಲ್ಲಿ ನನ್ನ ಕೈ ಮುಗಿದು ಕಳೆದ ಮನವಿ ಇಷ್ಟೇ, ದಯವಿಟ್ಟು ಮೊಬೈಲ್ ಅನ್ನ ಬಳಸಬೇಡಿ. ಹಂಗೆ ಅದನ್ನ ದೂರ ಇಡಿ. ನೀವು ಜ್ಞಾನಾರ್ಜನೆ ಮಾಡ್ಕೋಬೇಕು ಅಂದ್ರೆ ಓದಬೇಕು. ನಿಮಗೆ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ಓದಿನಿಂದ ಮಾತ್ರ ಜ್ಞಾನಾರ್ಜನೆ ಆಗುತ್ತೆ, ಹೊತ್ತು ಮೊಬೈಲಿಂದ ದೇವರಾಯ ಅಲ್ಲ. ಇಂಗ್ಲಿಶಿನ ವ್ಯಾಮೋಹದಿಂದ ಬರೀ ಇಂಗ್ಲಿಷಲ್ಲಿ ಮಾತನಾಡುವಂತಹ ಪುಣ್ಯಾತ್ಮರು ಎಲ್ಲಾ ಕಡೆ ಸಿಗ್ತಾವೆ. ಇವಾಗ ಎಲ್ಲಾ ಕಡೆ ಸಿಗ್ತಾವೆ. ನಿಮಗೆ ಗೊತ್ತಾಗ್ತಿರೋದಕ್ಕೋಸ್ಕರ ದೇವರು ಹೇಳ್ತೀನಿ, ಇಂಗ್ಲಿಷ್ಗೆ ಲಿಪಿ ಇಲ್ಲ. ದೇವರಾಯ ಲ್ಯಾಟಿನಿಂದ ಕರೆದು ಬರೀತೀರಾ ಕೇಳಿ. ಯಾರಾದರೂ ವಿದ್ವಾಂಸರಿದ್ದಾರೆ ಕೇಳಿ, ಅದಕ್ಕೆ ಲಿಪಿ ಇಲ್ಲ. ಲ್ಯಾಟಿನಿಂದ ಬರೀತಾರೆ, ಹಿಂದಿಗೂ ಅಷ್ಟೇ ದೇವನಾಗರಿಯಿಂದ ಬರೀತಾರೆ. 3 ಜಗತ್ತಿನ ಸರ್ವಶ್ರೇಷ್ಠ ಭಾಷೆಗಳಲ್ಲಿ ಕನ್ನಡವು ಒಂದು. ಮೂರೇ ಸರ್ವಶ್ರೇಷ್ಠ ಭಾಷೆಗಳು. ನಾವೆಲ್ಲ ವಿಷಯಗಳಿರುವುದು ಜಗತ್ತಿನ ವಿದ್ವಾಂಸರು ಅವರ
ಅವ್ರು ಹೇಳೋದಿಷ್ಟೇ, ಅದರಲ್ಲಿ ಕನ್ನಡ ಒಂದು ಯಾಕೆ ಅಂತ ಕೇಳಿದ್ರೆ, ಮಾತನಾಡಿದಂತೆ ಬರೆಯಲು ಲಿಪಿಯುಳ್ಳ, ಬರದದ್ದನ್ನು ಯಥಾವತ್ ಮಾತನಾಡುವ ಶಕ್ತಿಯುಳ್ಳ, ಸಂಧಿ ಸಮಾಸ ವ್ಯಾಕರಣ ಅಲ್ಪ ಪ್ರಾಣ ಮಹಾಪ್ರಾಣ ಇರುವ ಭಾಷೆ ಯಾವುದಾದ್ರು ಇದ್ರೆ ಅದು ಕನ್ನಡ. ಕನ್ನಡ ಕನ್ನಡ ಕನ್ನಡವನ್ನ ಇವತ್ತು ಕೊಳ್ಳೇರಿ ನನ್ನ ಕಳಕಳಿ ಮನವಿ. ನಮಸ್ಕಾರ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆಮೇಲೆ ಮಕ್ಕಳಿಗೆಲ್ಲ ಸಿಹಿ ತಿನ್ನಿಸ್ಬೇಕು. ನಮ್ಮ ಪಾಪನ ನನ್ನ ಗಳಿಯ ಬೇರೆ ಯಾರಲ್ಲ, ನನ್ನ ಮಗಳನ್ನ ಕೊಟ್ಟಿರೋರು. ದಯವಿಟ್ಟು ನೀವು 10,000 ಲಾಭ ಮಾಡಿಸ್ಬೇಕು ಅಂದಾಗ 2 ಮಾತಾಡಿದ ಪುಣ್ಯಾತ್ಮ ಖಂಡಿತವಾಗ್ಲೂ ನಾನು ಮಾಡಿಸ್ಕೊಡ್ತೀನಿ ಅಂದರು. ಸಾಂಕೇತಿಕವಾಗಿ ಅವ್ರ ಮಗಳು ಅವ್ರ ಮಗ ಬಂದಿರೋದನ್ನು ನಾನು ನೋಡಿದೆ. ಹಾಗಾಗಿ ಅವರೆಲ್ಲರೂ ಒಂದು 100 ಜನಕ್ಕೆ ಹಂಚಬೇಕು ಅಂತ ಕೇಳ್ಕೊಳ್ತೀನಿ. ಅಷ್ಟೇ ಅಲ್ಲ, ಇನ್ನು ಕೆಲವರನ್ನ ನಾನು ಯಾವ ಸ್ಥಳದಲ್ಲಿ ಇದ್ದೆ ತಪ್ಪಾಗೋಗ್ಬಿಡುತ್ತೆ. ಎಲ್ಲಾರನ್ನೂ ಬಿಟ್ಟು ನಮ್ಮನ್ನು ಮಾತಾಡೋದಾಗುತ್ತೆ. ಯಾಕೆಂತಂದ್ರೆ ಬಹಳ ಮುಖ್ಯವಾಗಿ ಸಿದ್ಧಗಂಗಾ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ, ಶಂಕರ ಕಣ್ಣಿನ ಆಸ್ಪತ್ರೆ, ಅವರ ಹೆಸರು ಹೊಡೆದಿ ಚಪ್ಪಾಳೆ. ಇವತ್ತೇನಾದರೂ ದೃಷ್ಟಿ ದೋಷ ಬಂದ್ರೆ ಸಿದ್ಧಗಂಗೆಯಲ್ಲಿ ಮಾತ್ರ ಅಲ್ಲ, ನಮ್ಮ ಮಾತಿಗೆ ಮಂಜುನಾಥರವರ ಮಾತಿಗೆ ಬೆಲೆ ಕೊಟ್ಟು ಚಿತ್ರದುರ್ಗ ಜಿಲ್ಲೆಯಲ್ಲಿ 22,000 ಕಣ್ಣಿನ ತಪಾಸಣೆ ಮಾಡಿ 8,434 ಆಪರೇಷನ್ ಮಾಡಿದ ಕೀರ್ತಿ ಯಾರಿಗಾದ್ರೆ ಶಂಕರಯ್ಯ ಆಸ್ಪತ್ರೆಗೆ ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ. ಇನ್ನೊಂದು ಟೈಟಾನ್ ಕಂಪನಿ ಶಾಂತಮ್ಮ ಅಂತ ನಮ್ಮ ಮಗಳ ಸಭಾನ ಎಮ್ಮ ಬಂದಿರೋದು ಗೊತ್ತಿಲ್ಲ, ಬಂದಿಲ್ಲ. ಆ ಎಮ್ಮ ಕನ್ನಡಕ ಕೊಡೋರು ಎಲ್ಲ ಹೆಸರು ಟೈಟಾನಿಕ್ ಕಂಪನಿಯಲ್ಲಿ ಆ ಎಮ್ಮ ಕನ್ನಡಕ ಕೊಡ್ತಾ ಇದ್ರು. ಆ ಸಮಸ್ಯೆಗಳು ಒಳ್ಳೆಯದಾಗಲಿ. ದಯಾನಂದ ಸಾಗರ್ ಕಾಲೇಜ್ ಆಫ್ ಡೆಂಟಲ್ ಮನುಷ್ಯನಿಗೆ ಬಹಳ ಮುಖ್ಯವಾದ್ದು. ಯಾಕೆಂದ್ರೆ ಕಣ್ಣಿಷ್ಟು ಮುಖ್ಯನೋ ಹಲ್ಲು ಅಷ್ಟೇ ಮುಖ್ಯ, ಇಲ್ಲಾಂದ್ರೆ ಆಗಲ್ಲ ನಿಮಗೆ. ಅವ್ರು ಒಳ್ಳೆಯದಾಗಿ ಎಲ್ಲದಕ್ಕಿಂತಲೂ ಮೈತ್ರೂ ಲ್ಯಾಬ್ ದಿಲೀಪ್ ಸುರಾನಾಥ್ ಸಾಹೇಬ್ ಹೆಸರಿಗೆ ಒಂದ್ಸತಿ ಜೋರ ಚಪ್ಪಾಳೆ ಹೊಡೆಯಿರಿ. ಯಾಕೆಂದ್ರೆ ನವೆಂಬರ್ ಡಿಸೆಂಬರ್ ಬರ್ತಿರೋದ್ರಿಗೆಲ್ಲ ಚರ್ಮದ ವ್ಯಾಧಿ ಬರುತ್ತೆ. ಅವರೇ ಕಳಿಸ್ಕೊಡೋದು. ಗೋಲೆ ಫಕೀರಪ್ಪ ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀವಿ, ಫಕೀರಪ್ಪನವರೇ ನಮ್ಗೆ ಗೊತ್ತಿಲ್ಲ, 10 ತಿಂಗಳು ವ್ಯಾಸಂಗ ಬೇಕು ಅಂದ್ರೆ ಬ್ಯಾಚ್ ಬರಗಡೆ ಹೆಸರಲ್ಲಿ ಸಿದ್ಧಗಂಗಾ ಬರ್ಕೊಂಡಿರುತ್ತೆ. ಫಕೀರಪ್ಪನವರ ಹೆಸರಲ್ಲಿ ಒಂದ್ಸತಿ ಜೋರಾಗಿ ಚಪ್ಪಾಳೆ ಹೊಡೆಯಿರಿ ಅಂತ ನಾನು ಕೇಳ್ಕೊಳ್ತೀನಿ. ಗಿರಿತಿರಿ ಹೋಬಳಿ ಕೆಮಿಸ್ಟ್ ಅಂಡ್ ಡ್ರಗ್ಸ್ ಫೌಂಡೇಶನ್ ಲಿಮಿಟೆಡ್ನ ಮಂಜುನಾಥ್ರವರು ಕೆಲವೊಮ್ಮೆ ಶಾಸ್ತ್ರಗಳನ್ನು ಕೇಳಿತು, ಕೆಲವೊಮ್ಮೆ ಮಾಡುವವರಿಂದ ಕಂಡು, ಕೆಲವರು ಏನು ಅನುಸರಿಸ್ತಾ ಇರ್ತಾರೆ, ಆಚರಣೆ ಮಾಡ್ತಾ ಇರ್ತಾರೆ, ಅದನ್ನು ನೋಡಿ ಆ ರೀತಿ ಅನುಸರಿಸ್ಬೇಕು. ಕೆಲವೊಮ್ಮೆ ಮಾಡುವವರಿಂದ ಕಂಡು, ಕೆಲವೊಮ್ಮೆ ಸುಜ್ಞಾನದಿಂದ ನೋಡುತ್ತಾ ನಾವು ಒಳ್ಳೆ ದೃಷ್ಟಿಯಿಂದ ನೋಡಿ ಎಲ್ಲಿ ಒಳ್ಳೆಯದಿದೆಯೋ ಅದನ್ನು ಸ್ವೀಕಾರ ಮಾಡುವಂತ ಒಂದು ಮನಸ್ಸು ಬೇಕು. ಕೆಲವೊಮ್ಮೆ ಸಜ್ಜನ ಸಂಘದಿಂದ, ಒಳ್ಳೆಯವರ ಸಹವಾಸದಿಂದ, ಸಜ್ಜನರ ಸಹವಾಸದಿಂದ ಕಲಿಯಬೇಕಾಗಿದೆ. ಹೀಗೆ ಕಲಿತಂತಹವನು ಸರ್ವಜ್ಞನಕ್ಕೂ ಫಲವಂ ಕೊಳ್ಳ ಸಮುದ್ರವೈ ರಾಶಿ ಚಂದ್ರ ಸೋಮೇಶ್ ಅಷ್ಟೋ ಜ್ಞಾನಿ ಆಗ್ತಾನೆ. ಇವನ್ನೆಲ್ಲ ಕಲಿತಾ ಇದ್ರೆ ಕೇವಲ ಪುಸ್ತಕ ಜ್ಞಾನ ಅಷ್ಟೇ ಅಲ್ಲ, ನಿಮಗೆ ಕಲಿಯುವಂತಹದ್ದು ಬಹಳಷ್ಟಿದೆ. ನಿಮ್ಮಿಂದ ಕಲಿಯುವುದು, ನೀವು ನೋಡಿ ಕಲಿಯುವುದು ಬಹಳಷ್ಟಿದೆ. ನೀವೇನು ತಿಳ್ಕೊಂಡಿರೋ ಈ ಪುಸ್ತಕ 100 ಮಾರ್ಕ್ಸ್ ಇಷ್ಟೇ ಅಂತ ತಿಳ್ಬೋದು. ಅದರಿಂದ ಆಚೆ ಬೇಕಾದಷ್ಟು ಮೌಲ್ಯಯುತ ಬದುಕನ್ನು ಕಲಿಯಲಿಕ್ಕೆ, ಮೌಲ್ಯಗಳನ್ನು ಕಲಿಯಲಿಕ್ಕೆ ಅವಕಾಶಗಳಿದೆ. ಅವುಗಳನ್ನು ನೀವು ಯಾವತ್ತೂ ಕೂಡ ಜೀವನದಲ್ಲಿ ಒಳ್ಳೊಳ್ಳೆ ವಿಚಾರಗಳನ್ನು ಇಲ್ಲೇ ಬಂದು ಸ್ವೀಕರಿಸಬೇಕು, ಅಳವಡಿಸಿಕೊಳ್ಬೇಕು, ಅದನ್ನು ಅನುಸರಿಸಬೇಕು. ನಿನ್ನೆ ತಾನೇ ನಾನು ನಿಮ್ಮ ಪ್ರಸಾದನೆಯಲ್ಲಿ ಬಂದಿದ್ದೇನೆ. ಇಷ್ಟು ದಿವಸ ನೀವು ಪ್ರಸಾದನೆಯಲ್ಲಿ ಹೇಗೆ ಹೋಗ್ತೀರಿ, ನಾವು ಹೇಗೆ ಬರಬೇಕು, ಹೇಗೆ ಕೂತ್ಕೊಳ್ಬೇಕು ಅನ್ನೋದೇ ಗೊತ್ತಿಲ್ಲ ನಿಮಗೆ. ಪ್ರತಿ ದಿವಸವೂ ನಿಮಗೆ ಶಿಕ್ಷಕರು ಬಂದು ಹಿಂಗೆ ಕೂತ್ಕೊಳ್ಳಿ, ಹಿಂಗೆ ತೆರಿಗೆ ನೋಡಿ, ಸಾಲಿಗೆ ಹೋಗಿಲ್ಲ, ಅಲ್ಲಿ ಬಟ್ಟೆನೂ ಹಾಕಿದೆ, ನೀವು ಕರೆಕ್ಟಾಗಿ ಒಂದು ಬಟ್ಟೆ ಹಾಕಿರುವ ಹಾಗೈತರು ನಿಮ್ಮ ತಟ್ಟೆ ಇಟ್ಕೋಬೇಕು, ನೀವೇನು ಕೂತ್ಕೋಬೇಕು ಅಂತ ಅಲ್ಲೇ ಮಾರ್ಕ್ ಮಾಡಿದಾರ, ಗುರುತು ಮಾಡಿದ್ದಾರೆ ಅಲ್ವಾ? ಗುರುತು ಮಾಡಿದಾರ ಇಲ್ವಾ? ಗುರುತು ಮಾಡಿದ್ರು ಕೂಡ ನೀವು ಅದನ್ನು ಬಿಟ್ಟು ಹೆಂಗೆಂಗೋ ಅಡ್ಡಾದಿ ಕೊಡ್ಬೇಕು. ಯಾರು ಬಂದು ನಿಮ್ಗೆ ಕೂರಿಸ್ಬಾರ್ದು, ನಿಮ್ಗೆ ತಿರುಗಿಸ್ಬಾರ್ದು. ಇನ್ನೊಬ್ರು ಬಂದು ಕೂತ್ಕೋಬೇಕು ನೀವು. ಇದು ಅಷ್ಟೇ, ಪ್ರಾರ್ಥನೆ ಬಂದು ಹಿಂದಿರುಗೋ ಕೂತ್ಕೊಳಪ್ಪ, ಹಂಗೆ ತಿರುಗು ಅನ್ಬಾರ್ದು. ಮುಂದೊಂದು ಕೂತ್ಕೊಂಡು ಅಂದ್ರೆ ಕರೆಕ್ಟಾಗಿ ಕೂತ್ಕೊಳ್ತಾ ಇರ್ಬೇಕು. ತಿರುಗಿ ಬಂದು ತಿರುಗು ಹಂಗೆ ಹೀಗೆ ಈಗ ಕೂತ್ಕೋ ಏನಕ್ಕೆ ಹೋಗ್ಬಾರ್ದು.
ದಿವಸ ಕೂತ್ಕೊಳ್ಳೋ ಜಾಗ ದಿವಸ ಮಾಡಬೇಕಾಗಿಲ್ಲ ಅದನ್ನು ದಿವಸ ಹೇಳಿಸ್ಕೋಬಾರ್ದು ಯಾವಾಗಲೂ. ಮತ್ತೆ ಕೆಲವರು ತಕ್ಷಣ ತಂದಿರೋದಿಲ್ಲ, ಹಂಗೆ ಬಂದಿರ್ತಾರೆ. ಅವನು ಇನ್ನೊಬ್ಬ ತರಬೇಕು, ಎಷ್ಟೊತ್ತಿಗೆ ಬರ್ತಾನೆ, ಅದೇ ತಗ ಕಾಯ್ಕೊಂಡು ಕೂತಿರ್ತಾನೆ. ಒಂದೈದು ಕೂತಿರ್ತಾನೆ, ಗೆದ್ದೋಡಂತ ಕೂತಿರ್ತಾನೆ. ಅವನೊಂದು ಟವಲ್ ಹಾಕ್ಬಿಟ್ಟು ಏನು ಈ ಬಸ್ಸಲ್ಲಿ ಸೀಟ್ ಹಿಡ್ಕೊಂಡಿರ್ತಾರೆ ಆಗಿರ್ತಾನೆ. ಇನ್ನೇ ಜಾಗವೇ ಸಿಗಲ್ಲ, ನಾವು ಬರ್ತಾರೆ ಬಂದಾಗ ಹೋಗ್ಬೇಕು ಅವ್ರ ಜೊತೆ ಕೂತ್ಕೊಳ್ಬೇಕು. ಯಾವ ವ್ಯವಸ್ಥೆ ಅವೆಲ್ಲ. ಕೆಲವರು ಮಕ್ಕಳು ಇಷ್ಟು ಚೆನ್ನಾಗಿ ಊಟ ಬಂದಾಗಲೂ ನೋಡ ಸಂತೋಷ. ಇರಬೇಕಾದ್ರೂ ಕೆಲವು ಮಕ್ಕಳು ನೀವಾಗ ಚೆಂದ ಬಿಡ್ತಾರೆ. ಸರ್, ನೀವು ಊಟ ಮಾಡಬೇಕಾದ್ರೆ ನೀವು ಹೆಚ್ಚಿಗೆ ಊಟ ಮಾಡಬೇಕು. ಎಷ್ಟು ಬೆಲೆ ಇದೆ ತಿಳ್ಕೋಬೇಕು. ಬೆಲೆ ಇದೆ, ದುಡ್ಡು ಬರಬಾರ್ದು, ಸಾಲಲ್ಲಿ ಬರಬೇಕು. ಸಾಲ ಬಂದರೆ ಯಾರು ತೊಂದರೆ ಆಗುತ್ತೆ. ಸಾಲಲ್ಲಿ ಬರಬೇಕು, ಕಾರ್ಯ ಇರುತ್ತೆ, ಕೂತ್ಕೊಬೇಕು. ಕೇಳಿಸ್ತದೆ ಶಬ್ದ, ಇಂಗ್ಲಿಷ್ ಶಬ್ದದಲ್ಲಿ ಕೇಳಿಸ್ತಾ ಇರ್ತದೆ. ಇವತ್ತು ಬಿಡಬೇಡಿ ಅಂತ ಹೇಳಿದ್ರೆ ಡೈಲಿಂದಾಗಿನ ಕದ ಹಾಕಿರ್ಬೇಕು, ಶಿಕ್ಷಕರು ಬರಬೇಕು, ಸಾಲ ಒಳಗೆ ಬರಬೇಕು. ಬಿಟ್ಟಿಲ್ಲ ಅವ್ರು ಬರಲ್ಲ ಬರಬೇಕು ಅಂತ. ಇಲ್ಲಿ ಇಷ್ಟು ಜನ ಇರ್ತೀರಿ ಅಂತ ನೋಡಿದ್ರೆ 200-400 ಜನ ಇರ್ತಾರೆ. ಅದು ಏನು ಮಾಡ್ತಿರ್ತಾರೋ, ಅದು ಎಲ್ಲೋಗಿರ್ತಾರೋ ಗೊತ್ತೇ ಇಲ್ಲ. ನಾವು ವಾದ ಏನು ಅದು ಯಾಕೆ ಅಂತಾನೆ ಅರ್ಥ ಆಗ್ತಿಲ್ಲ ನನಗೆ. ಜನ ಇರ್ತಾರೆ, ಯಾಕಲ್ಲಿ ಇರ್ತಾರೋ, ಏನು ಸ್ವಚ್ಛತೆ ಮಾಡಿರ್ತಾರೋ ಬಂದ್ಬಿಡ್ಬೋದು ಬೇಗ. ತಿಳಿಸ್ತಾರೆ ಶಬ್ದ. ಅದು ಈಗ ಹಾಕಿರೋ ಮಕ್ಕಳು ಇರಬೇಕು ಅಷ್ಟೇ, 7th ಮಕ್ಕಳಿರ್ಬೇಕು. ನೀವೆಲ್ಲ ನೋಡಿ ಎಷ್ಟು ಕಷ್ಟಪಟ್ಟು ಹಾಕ್ತಾರೋ, ಬಂದು ಹಾಕ್ತಾರೆ. ನೀವು ಅದು ಮಾಡಬಾರ್ದು. ಸಾವಧಾನವಾಗಿರಬೇಕು, ಶಾಂತವಾಗಿರಬೇಕು. ಪ್ರಾರ್ಥನೆಯಲ್ಲಿ, ಪ್ರಸಾದದಲ್ಲಿ, ಅಭ್ಯಾಸ ಮಾಡೋದ್ರಲ್ಲಿ ಎಲ್ಲ ಕಡೆ ಕಲಿಬೇಕು. ಒಳ್ಳೆಯದನ್ನು ಕಲ್ತ್ಕೊಳ್ಳೋಕೆ ಬಂದಿರೋದು ಓದೋದಕ್ಕೆ ಅಷ್ಟೇ ಅಲ್ಲ, ಬರೀ ಅಂಕ ಗಳಿಸೋದು ಅಷ್ಟೇ ಮುಖ್ಯ ಅಲ್ಲ. ಜೀವನದಲ್ಲಿ ಒಳ್ಳೆಯದನ್ನು ಸ್ವೀಕರಿಸುವಂಥ ಮನೋಭಾವ ಇಟ್ಕೊಳ್ಬೇಕು. ನಿಮಗೆ ಬುದ್ಧಿ ಹೇಳ್ತಾ ಇರೋದು ಯುಕ್ತಿಕ್ತಮ ಚೌಗ್ರಾಹ್ಯಂ ಪಾರಾದ ವಿಶ್ವಪಾದಪಿ ಅಂತ. ಒಳ್ಳೆಯದನ್ನು ನೀನು ಹೇಳಿದ್ರು ಕೇಳಬೇಕು, ಒಂದು ಮಗು ಹೇಳಿದ್ರು ಕೇಳಬೇಕು, ಒಂದು ಗಿಳಿ ಹೇಳಿದ್ರು ಕೇಳಬೇಕು. ಒಳ್ಳೆಯ ವಿಚಾರ ಯಾರು ಹೇಳಿ ಕೇಳಬೇಕು ಅನ್ನುವ ಮಾತನ್ನೇ ಹೇಳ್ತಾ ಇದೆ ಯಾವಾಗ. ಹಾಗೆ ಒಳ್ಳೆಯದನ್ನು ಯಾರೇ ಹೇಳಿ ಅದನ್ನು ನಾವು ಸ್ವೀಕಾರ ಮಾಡೋ ಮನೋಭಾವ ಇಟ್ಕೊಳ್ಬೇಕು. ನೀವು ಒಳ್ಳೆಯವರಾಗಬೇಕೇ ಹೊರತು ಬೇರೆ ಕಡೆ ಹೋಗಬಾರ್ದು. ಯಾವುದು ಸಣ್ಣ ಪುಟ್ಟ ಕಡೆಗೆ ಗಮನ ಹರಿಸಬಾರ್ದು. ಯಾವುದನ್ನು ಕೂಡ ನಿಮ್ಮ ಗಮನ ಓದೋದು, ಒಳ್ಳೆತನ ಬೆಳೆಸಿಕೊಳ್ಳೋದು, ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ಮಕ್ಕಳಾಗಬೇಕು, ಈ ದೇಶಕ್ಕೆ ಒಳ್ಳೆಯ ಪ್ರಜೆಗಳಾಗಬೇಕು. ಅಂಥ ಗುಣಗಳನ್ನು ಮೈಗೂಡಿಸಿಕೊಳ್ಳುವಂಥ ಕೆಲಸ ಮಾಡಬೇಕು. ಪ್ರಾರ್ಥನೆಯಲ್ಲಿ ಇವತ್ತು ನೋಡ್ತೀನಿ, ಯಾಕೆ ಬರ್ತೀರಿ ನೀವು? ನಾನು ಹೇಳಕ್ಕೆ ಹೋಗೋದಿಲ್ಲ. ಎಷ್ಟು ತಿರುಗಾಗಲಿ ನಿಮ್ಮ ಕೈಯಲ್ಲಿ ನೂಕಿ ಆ ಕಡೆ ಬನ್ನಿ, ಈ ಕಡೆ ಬನ್ನಿ ಅನ್ನಬಾರ್ದು. ಪ್ರಾರ್ಥನಾ ಸಭೆ ಅಷ್ಟು ನೀವು ವಾರ್ಡನ್ಗಳು ನಿಮ್ಗೆ ಏನು ಅವ್ರಿಗೆ ಇದ್ದರೆ ಅವ್ರು ಸುಮ್ಮನೆ ಅಷ್ಟೇ, ಅವ್ರಿಗೆ ಏನು ಮಾಡಬಾರ್ದು. ನಿಮಗೆ ಜ್ಞಾನ ಇದೆ, ತಿಳುವಳಿಕೆ ಇದೆ, ದೊಡ್ಡ ಸಭೆ ಎಷ್ಟು ಸತಿ ಹಂಗೆ ಕೂತ್ಕೋ ಹಿಂಗೆ ಕೂತ್ಕೋ ಅಂತ ಹೇಳಬಾರ್ದು. ಯಾರನ್ನ ನೀವು ದಿವಸ ಬಂದು ಕೂತ್ಕೊಳ್ಳೋಂತಾನೆ ಇದೆ, ಮತ್ತೆ ಹಿಂಗೆ ಕೂತ್ಕೋಬೇಕು. ನಿಮ್ಗೆ ಹೇಳ್ಬೇಕಾ? ನಿಮಗೆ ಎಷ್ಟು ದಿವಸ ಎನ್ಸ್ಕೊತೀರ? ನೀವು ಎಷ್ಟು ದಿವಸ ಎನ್ಸ್ಕೊತೀರ? ನಾವು ದನನ ತಿಳ್ಕೊಂಡಿದ್ವಿ. ಮನೆ ನಿಂತು ದನ ಸಾಕಿದ್ರೆ ಗೊತ್ತಿದೆ. ದಿವಸ ಕಟ್ಟ ಜಾಗಕ್ಕೆ ಕರೆಕ್ಟಾಗಿ ಹೋಗ್ತದೆ. ಬೇರೆ ಜಾಗ ಹೋಗುತ್ತಾ? ಅದ್ರ ಜಾಗ ಎಲ್ಲದ ಕರೆಕ್ಟಾಗಿ ಹೋಗಿ ನಿಂತ್ಕೊಂತದ್ದು. ಒಂದು ವಾರ ಅಂತ ಕಟ್ಬಿಟ್ರೆ ಬೇರೆ ಯಾಕೆ ನೀವು ಹಂಗಲ್ಲ. ದಿವಸ ಕೂತ್ಕೊಳ್ಳೋ ಜಾಗದಲ್ಲೇ ಇಟ್ಬಿಟ್ಟಿರ್ತೀವಿ. ಅದಕ್ಕಿಂತ ಕಡೆನ ನಾವು, ಅದಕ್ಕಿಂತ ಕಡಿಮೆ ನಾವು ಮತ್ತೆ